ನಮಸ್ಕಾರ ರೀ. ಬರ್ರಿ ಇವತ್ತು ಶಾವ್ಗೆ ಹುಗ್ಗಿ ಇಲ್ಲ ಶಾವ್ಗೆ ಪಾಯಸ ಮಾಡೋದು ತೋರಿಸ್ತೀನಂತ್ರಿ. ನಾ ಇಲ್ಲಿ ತೋರಿಸ್ದಂಗೆ ಮಾಡಿ ನೋಡ್ರಿ. ಇಡೀ ದಿನ ಇಟ್ಟರ್ನು ಸ್ವಲ್ಪನೂ ಗಟ್ಟಾಗಲ್ರಿ. ನಡೀರಿ ಮತ್ತು ಹೆಂಗೆ ಮಾಡಿನಂತ ನೋಡ್ಕೊಂಬರಮ್ರಿ. ಈಗ ಒಂದು ಸಾಸ್ ಪ್ಯಾನ್ನಾಗ ಇಲ್ಲಿ 1 ಚಮಚನ ಇಲ್ಲಿ ತುಪ್ಪ ಸೇರಿಸಿನ್ರಿ. ತುಪ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸು ಹಾಕೊಲತ್ತೀನಿ ರೀ. ನಿಮಗೆ ಯಾವ ಇಷ್ಟ ಅವನು ಅವು ಡ್ರೈ ಫ್ರೂಟ್ಸು ಹಾಕೋರಿ ನಡೀತದ. ಮತ್ತೀಗ ಸಣ್ಣ ಉರಿದಾಗ ನಾವು ಇವಕ್ಕೆ ಹುರಿಬೇಕಾಗ್ತದೆ. ನಾ ಇಲ್ಲಿ ಜಾಸ್ತಿನೂ ಇಲ್ಲಿ ಬಣ್ಣ ಚೇಂಜ್ ಆಗ್ಲಕ್ಕ ಬಿಡಲ್ರಿ. ಸ್ವಲ್ಪ ಬಣ್ಣ ಬಂತಂದ್ರೆ ನಾ ಇವಕ್ಕೆ ತೆಗ್ದು ಬಿಡ್ತೀನಂತ ನೋಡ್ರಿ. ಹುರಿಯೋದಾಗ್ಯಾದ್ರಿ ಇವಕ್ಕೆ ತೆಗೆದಿಡ್ತೀನಂತ. ಈಗ ಇದೇ ಪ್ಯಾನಿನಾಗ ನಾ ಇಲ್ಲಿ ಒಂದು ಅರ್ಧ ಬಟ್ಟಲ್ಗಿಂತ ಸ್ವಲ್ಪ ಜಾಸ್ತಿ ಶಾವ್ಗೆ ಹಾಕೀನಿ. ಶಾವ್ಗೆ ಯಾವಾರ ತಗೋರಿ ನಡೀತದ. ಮತ್ತು 1 ಚಮಚ ತುಪ್ಪ ಹಾಕಿ ಮತ್ತು ಸಣ್ಣ ಉರಿದಾಗ ಇವಕ್ಕೆ ಕೈ ಬಿಡಲ್ದಂಗೆ ಕೈ ಆಡಿಸ್ಕೊತ ಹುರಿಬೇಕಾಗ್ತದ ನೋಡ್ರಿ. ಹಿಂಗೆ ಹೊಂಬಣ್ಣ ಬರ್ಬೇಕ್ರಿ, ಅಲ್ಲಿಂದ ನಾವು ಹುರಿಬೇಕಾಗ್ತದ. ಭಾಳ ಮಸ್ತ್ ಟೇಸ್ಟ್ ಬರ್ತದೆ ಹುರಿದು ಮಾಡೋದ್ರಲಿಂದ ನೋಡ್ರಿ. ಈಗ ಚಲೋ ಹುರಿಯೋದಾಗ್ಯದ. ಈಗ ಇದ್ರಾಗ ಒಂದಿಷ್ಟು ನೀರು ಸೇರಿಸ್ತೀನಿ ರೀ. ನಾ ಬಿಸಿ ನೀರು ಸೇರಿಸ್ಲತ್ತೀನಿ ರೀ. ತಣ್ಣೀರು ಸೇರಿಸ್ರೂ ನಡೀತದ. ಒಂದು ದೊಡ್ಡ ಬಟ್ಟಲ್ ನೀರು ಇಲ್ಲಿ ಸೇರಿಸ್ಬಿಟ್ಟಿನಿ. ಬೇಕಾದ್ರೆ ನೀವು ಪೂರ್ತಿ ಹಾಲಿನಾಗೂ ಮಾಡ್ಕೋಬೋದು. ಅದ್ರ ಹಾಲು ನಾನು ಆಮೇಲೆ ಹಾಕ್ತೀನಂತ. ಅದಕ್ಕೆ ಫಸ್ಟು ನೀರಾಗ ಕುದಿಸಿ ತೆಗಿತೀನಂತ ಇವಕ್ಕೆ ನೋಡ್ರಿ. ಚಲೋ ಕುದಿ ಹೊಂಟದೀಗ. ಹಾಗೆ ಮಿಕ್ಸ್ ಮಾಡ್ಕೋತಾ ನಾವು ಸ್ವಲ್ಪ ಗಟ್ಟಾಗತನ ಇದಕ್ಕೆ ಕುದಿಸ್ಬೇಕಾಗ್ತದೆ. ಅವಾಗವಾಗ ಕೈ ಆಡಿಸ್ಕೊತಾ ಇರಬೇಕ್ರಿ. ಅದು ಕುದಿಲಿರಿ. ಅಲ್ಲಿಂದ ಏನು ಮಾಡಮ್ಮಂತಂದ್ರೆ ಒಂದು 3/4 ಬಟ್ಟಲನ್ನ ಇಲ್ಲಿ ಉಗುರು ಬೆಚ್ಚಗೆ ಹಾಲು ತೊಗೊಂಡಿನಿ ರೀ. 1 ಚಮಚ ಇದ್ರಾಗ ನಾನು ಕಸ್ಟರ್ಡ್ ಪೌಡರ್ ಹಾಕೊಲತ್ತೀನಿ ರೀ. ವೆನಿಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರ್ ಆದರೆ ಅದು ಸೇರಿಸಿನಿ. ಗಂಟಿಲ್ದಂಗೆ ಕಲಸಿ ತಂದು ಇದ್ರಾಗ ಸೇರಿಸ್ಬಿಡ್ತೀನಂತ್ರಿ. ಇದು ಹಾಕೋದಿದ್ರಿ. ಹೀಗಾಗಿ ನಾನು ನೀರಾಗೆ ಈ ಹುಗ್ಗಿಗೆ ಕುದಿಸ್ಲತ್ತೀನಿ ರೀ. ಬರೀ ಹಾಲಾಗೆ ಮಾಡ್ಕೊಂಡಿರಂದ್ರೆ ಕಸ್ಟರ್ಡ್ ಪೌಡರ್ ಏನೋ ಹಾಕೋದು ಇದು ಇಲ್ಲ, ನೆಸೆಸರಿ ಇಲ್ಲ. ಈಗ ಅದು ಪೌಡರ್ ಹಾಕಿದ್ಮೇಲೆ ಏನು ಮಾಡಬೇಕಾಗ್ತದೆ ರೀ, ನಾವು ಚಲೋ ಕುದಿಸ್ಬೇಕಾಗ್ತದೆ. ಈ ಕಸ್ಟರ್ಡ್ ಪೌಡರ್ ಹಾಕೋದ್ರಲ್ಲಿಂದ ಥಿಕ್ನೆಸ್ನು ಬರ್ತದೆ ಮತ್ತು ಟೇಸ್ಟ್ನು ಭಾಳ ಚಲೋ ಬರ್ತದೆ. ಈಗ ಇಲ್ಲಿ ನಾನು ಮತ್ತು 3/4 ಬಟ್ಟಲು ಏನು ಮಾಡೀನಿ ರೀ, ಸಕ್ಕರೆ ಸೇರಿಸ್ಲತ್ತೀನಿ. ಈಗ ಗ್ಯಾಸು ಬಂದ್ ಮಾಡಿಬಿಡ್ತೀನಂತ್ರಿ ನಾನು. ಮತ್ತು ಚಂದ ಕಲಿಸ್ಕೋಬೇಕಾಗ್ತದೆ. ಈಗ ನಾವು ಹುರಿದಿಟ್ಟಿದ್ದು ಡ್ರೈ ಫ್ರೂಟ್ಸು ಸೇರಿಸ್ಬಿಡ್ತೀನಿ. ಹಾಗೆ ಒಂದು 4 ಇಲೈಚಿ ಏನು ಮಾಡೀನಿ ರೀ, ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳತ್ತೀನಿ. ಇವು ಹಾಕೋದ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೋತೀನಂತ. ಈಗ ನಿಮಗೆ ಸ್ವಲ್ಪ ಅಳಸು ಅನ್ನಿಸ್ಲತ್ತಿರಬೇಕು. ಆಮೇಲೆ ಆರಣ ಘಟ್ಟ ಆಗ್ತದೆ ರೀ, ಯಾಕಂದ್ರೆ ನಾವು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡಿವಿ. ಆದ್ರೂ ಇಲ್ಲಿ ನೋಡ್ರಿ 1 ಬಟ್ಟಲು ಹಾಲು ಸೇರಿಸ್ಲತ್ತೀನಿ ರೀ ಇದ್ರಾಗ. ಅಂದ್ರೆ ಕಾಯ್ದಾರಿದ ಹಾಲು ಸೇರಿಸೀನಿ ರೀ ನಾನು. ಈಗ ನಿಮಗೆ ಅಳಸು ಅನ್ನಿಸ್ಲತ್ತಿರ್ಬೇಕು ರೀ. ಸ್ವಲ್ಪ ಆರಣ ಏನಾಗ್ತದೆ, ಘಟ್ಟ ಆಗ್ತದೆ. ಮುಂದೆ ನಿಮಗೆ ತೋರಿಸ್ತೀನಂತ ಹೆಂಗೆ ಆಗ್ತದೆ ನೋಡಿರಿ. ನಮ್ಮದು ಶಾವ್ಗೆ ಪಾಯಸ ಇಲ್ಲಿ ರೆಡಿ ಆಗ್ಯದ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.